ಪೆಟ್ರೋಲ್ ಇದೊಂದು ಸಪ್ರೇಟ್ LPG ಗ್ಯಾಸ್ ಆಟೋ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ನಾವು ಇವತ್ತು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ, ಬಳ್ಳಾರಿಯಲ್ಲಿರೋ ಫಂಕ್ಷನ್. ಸೊ ನಮ್ ಕಾರ್ ಕೆಟ್ಟಿರೋದ್ರಿಂದ ನಾವು ಆಟೋಗೆ ಹೋಗ್ತಾ ಇದ್ವಿ. ಇಲ್ಲಿ ಆಟೋದಲ್ಲಿ ಗ್ಯಾಸ್ ಫಿಲ್ ಮಾಡ್ತಾ ಇದೀವಿ ಅಂತ ನನ್ನ ಮಗನ್ ತೋರಿಸ್ತಾ ಇದ್ದೆ. ಹಾಗೆ ಇಲ್ಲಿ ನನ್ನ ಒಂದು ಸ್ಕೂಲ್, ನಾನು ಚಿಕ್ಕವಳಿದ್ದಾಗ ಹೋಗ್ತಾ ಇರೋಂಥ ಸ್ಕೂಲ್ ನೋಡ್ತಾ ಇರ್ಬೋದು. ಇದು ಗೌರ್ಮೆಂಟ್ ಸ್ಕೂಲು. ಸೊ ನನ್ನ ಮಗನ್ ತೋರಿಸ್ತಾ ಇದ್ದೆ. ಸೊ ಇದೆಲ್ಲ ನಮ್ಮ ಏರಿಯಾ. ಇನ್ನು ನಾವು ಹೋಗ್ತಾ ಇರೋ ಫಂಕ್ಷನ್ ಏನು ಅಂತಂದ್ರೆ, ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ಲು. ಒಂದು 5 days ಮುಂಚೆನೆ ಇನ್ವೈಟ್ ಮಾಡಿದ್ಲು. ಅವರ ಒಂದು ಜಾಗೃತಿ ಕಿರಣ ಅಂತ ಒಂದು ಪ್ರೆಸ್ ಇದೆ, ಅದರದ್ದು 11th anniversary ಫಂಕ್ಷನ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಕರೆದಿದ್ಲು. ಸೊ ಅದಕ್ಕೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಹೋಗಿದ್ವಿ. ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋಂತ ಕಲಾಮಂದಿರ. ಇದು ರಾಘವ ಕಲಾಮಂದಿರ ಅಂತ. ತುಂಬಾ ಚೆನ್ನಾಗಿತ್ತು. ನಾನು ಯಾವತ್ತೂ ಹೋಗಿರ್ಲಿಲ್ಲ ಈ ಪ್ಲೇಸ್ಗೆ. ಇಷ್ಟು ದಿನ ನಾನು ಬಳ್ಳಾರಿಯಲ್ಲಿ ಇದ್ರು ಕೂಡ ಹೋಗಿರ್ಲಿಲ್ಲ. ಸೊ ತುಂಬಾ ಖುಷಿ ಆಯ್ತು ಹೋದಾಗ. ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಗಣೇಶನ ಹಾರ್ಡ್ ನಿಂದ ವೆಲ್ಕಮ್ ಮಾಡ್ತಾ ಇದ್ರು. ಆಕ್ಚುಲಿ ಫಂಕ್ಷನ್ ಸ್ಟಾರ್ಟ್ ಆಗೋದು 5 o'clock ಅಂತ ಹೇಳಿದ್ರು, ಬಟ್ ನಾವು ಹೋಗಿದ್ದೆಲ್ಲ 6 o'clock. ನಾವು ಹೋದಾಗ ಜನ ಮಾತ್ರ ತುಂಬಾ ಕಮ್ಮಿ ಇದ್ರು. ಆಮೇಲೆ ಜಾಸ್ತಿ ಜನನೇ ಆಗ್ಬಿಟ್ರು, ಕುತ್ಕೊಳಕ್ಕೂ ಜಾಗ ಇಲ್ದಂಗ ಆದ್ರು. ಇನ್ ಇಲ್ಲಿ ನೋಡ್ತಾ ಇರ್ಬೋದು, ಆಂಕರ್ ಮಾಡ್ತಾ ಇದ್ದಾರೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದಾನು. ಹಾಗಾಗಿ ಒಂದ್ಸಾರಿ ನಾವೆಲ್ಲ ಕಲಾವಿದರಿಗೆ ಪ್ರೀತಿಯ ಜಪ್ಪಾಳದೊಂದಿಗೆ ಆಯಾ ಕುರ್ಚಿಗಳಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಜೊತೆ ಆಗ್ಬೇಕಾಗಿ ಪ್ರಾರ್ಥಿಸಿಕೊಳ್ತಾರೆ. ಯಾದಗಿರಿ ಮಲಿಪಾಶ್ವರ ಸಾರಥ್ಯದಲ್ಲಿ ನಿರ್ಭೀತ ಕನ್ನಡ ಪಾಕ್ಷಿಕ ಪತ್ರಿಕೆ 11 ವಸಂತಗಳ ಕಾಲ ನಮ್ಮೊಂದಿಗೆ ಕನ್ನಡ ಮಾತೃಭಾಷೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಪತ್ರಿಕೆ ಇವತ್ತಿನ ಮಟ್ಟಿಗೆ ಉದ್ಘಾಟನಾ ಸಮಾರಂಭ 11ನೇ ವಾರ್ಷಿಕೋತ್ಸವದ ಸಮಾರಂಭದ್ದು. ಹಾಗಾಗಿ ಅನೇಕ ಗಣ್ಯರು ಮಟ್ಟಿಗೆ ಈ ಸಮಾರಂಭದಲ್ಲಿ ಜೊತೆ ಆಗಿದ್ದಾರೆ. ಮತ್ತಷ್ಟು ಗೀತೆಗಳು ಮತ್ತು ಅನ್ವಯ ಸಂಘಟನೆ. ಇನ್ನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜಾನಪದ ಗೀತೆಗಳು ಎಲ್ಲ ಹಾಡ್ತಾ ಇದ್ರು. ಇವ್ರದೊಂದು ಬ್ಯಾಚ್ ಇತ್ತು. ಸೊ ಸ್ಟಾರ್ಟಿಂಗ್ ಇಂದಾನು ಇವರೇ ಹಾಡ್ತಾ ಇದ್ರು. ಒಂಥರ ಖುಷಿ ಆಗ್ತಾ ಇತ್ತು. ಇನ್ನು ಈ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ಆಚೆ ಹೋಗಿ ನನ್ನ ಫ್ರೆಂಡ್ ನ ಮಾತಾಡ್ಸ್ಕೊಂಡ್ ಬಂದೆ. ಇದು ಫ್ರೆಂಡ್ ಇರುವಂತ ಕಲಾಮಂದಿರ. ಇನ್ನ ಎಲ್ಲರೂ ಬರ್ತಾ ಇದ್ರು. ಹಾಗೆ ಮೇನ್ ರೋಡ್ ಅಲ್ಲಿ ಇತ್ತು ಇದೆಲ್ಲಾನು. ಸೊ ಇನ್ನು ನಾನು ಸ್ಕೂಲ್ ಫ್ರೆಂಡ್ಸ್ ಕೂಡ ಬಂದಿದ್ರು. ನಾವು ಒಂದು 4 members. ಇಲ್ಲಿ ಗ್ರೀನ್ ಮತ್ತೆ ಪಿಂಕ್ ಸ್ಯಾರಿ ಹುಟ್ಟಿದಾರಲ್ವಾ, ಇವರೇ ಅಡ್ಮಿನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಆ ಒಂದು ಪ್ರೆಸ್ ಅಲ್ಲಿ. ಸೊ ಅವಳು ಇನ್ವೈಟ್ ಮಾಡಿದ್ಲು, ನನ್ನ ಸ್ಕೂಲ್ ಫ್ರೆಂಡ್. ನಾವು ಚಿಕ್ಕವಳಿದ್ದಾಗ ತುಂಬಾ ಕ್ಲೋಸ್. ಇನ್ನ ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ಒಳಗಡೆ ಬಂದೆ. ಮತ್ತೆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ. ಅರ್ಮಯ ಮತ್ತು ಸಂಘಟಕರಿಗೆ, ಹುಡುಗಪ್ಪ ಮತ್ತು ಸಂಘಟಕರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರೂ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು. ಇದೀಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ನಮ್ಮೊಂದಿಗೆ ಸಾಕಷ್ಟು ನೃತ್ಯ ಕಲಾವಿದರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಈ ಸಂಜೆ ಗಾಂಧಿ ಮೂರ್ತಿಗೆ ಹಂಚಿಕೊಂಡಂಗೆ ಸಾಂಸ್ಕೃತಿಕ ಸಂಜೆ. ಹಾಗಾಗಿ ಈ ಸಾಂಸ್ಕೃತಿಕ ಸಂಜೆಯಲ್ಲಿ ಅನೇಕ ಗಣ್ಯರು ನಮ್ಮೊಟ್ಟಿಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತವೆ. ಇದೀಗ ತಾನೇ ಜೊತೆಯಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಹೆಗಡೆ ಅವರು, ಕೆಪಿಸಿಸಿ ವಕ್ತಾರರು, ಅವರಿಗೂ ಸಹ ಪ್ರೀತಿಯ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಅನೇಕ ಅಧಿಕಾರಿಗಳು, ಹಾಗೆಯೇ ಕಾಯಕರನ್ನ ಪ್ರಶಸ್ತಿ ಪುರಸ್ಕೃತರು, ವಿವಿಧ ಗ್ರಾಮ ಪಂಚಾಯತಿಯ ಗ್ರಾಮ ಮಟ್ಟದ ಉತ್ತಮ ಆಡಳಿತವನ್ನ ನೀಡಿ ನಮ್ಮೊಂದಿಗೆ ಗ್ರಾಮ ಮಿತ್ರ ಪ್ರಶಸ್ತಿಗೆ ಭಾಜನರಾದಂತಹ ಅನೇಕ ಪ್ರಶಸ್ತಿಯ ಪುರಸ್ಕೃತರು ಸಹ ವಿವಿಧ ಭಾಗಗಳಿಂದ ಆಗಮಿಸಿರ್ತೀರಿ. ಅವರೆಲ್ಲರಿಗೂ ಸಹ ಜಾಗೃತಿ ಕಿರಣ ನಿರ್ಭೀತ ಕನ್ನಡ ಪಾಕ್ಷಿಕ ಪತ್ರಿಕೆಯ ವತಿಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ ವತಿಯಿಂದ ಗಣೇಶನ ಸ್ತುತಿಯೊಂದಿಗೆ ಇದೀಗ ಈ ಕಾರ್ಯಕ್ರಮದಲ್ಲಿ ತಮ್ಮ ಹೆಜ್ಜೆಗಳ ಕಲರವನ್ನ ನೀಡಲಿಕ್ಕಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಮೊದಲ ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ ಅವರಿಗೆ ಬರಲಿ ಅಂತ ಆಶಿಸ್ತಾ ಇದೀಗ ಓವರ್ ಟು ಯು ಡ್ಯಾನ್ಸಿಂಗ್. ಸೊ ಇನ್ನು ಇಲ್ಲಿ ಒಂದು ಡ್ಯಾನ್ಸ್ ಗ್ರೂಪ್ ಬರುತ್ತೆ. ಆಂಕರ್ ಹೇಳಿದ ಹಾಗೆ ಇವ್ರದೊಂದು ಡ್ಯಾನ್ಸ್ ಗ್ರೂಪ್ ಇದೆ. ಸೊ ಅವ್ರು ಬಂದು ಮಾಡ್ತಾರೆ. ಚಿಕ್ಕ ಮಕ್ಕಳು ತುಂಬಾ ಖುಷಿಯಾಗಿ ಮಾಡ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ. ಹಾಗೆ ನನ್ನ ಪಕ್ಕದಲ್ಲಿ ಕೂತಿರೋರು, ಅವ್ರ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವರು ಹೇಳ್ಕೊತಾ ಇದ್ರು ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಇದ್ರಲ್ಲಿ ಅಂತ.
ಸೊ ನಂಗೆ ಎವ್ರಿ ಪೇರೆಂಟ್ಗೂ ಇದೊಂಥರ ಖುಷಿ ಆಗುತ್ತಲ್ವಾ ಮಕ್ಕಳು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದ್ರಿಂದ ಅಂತ. ಸೊ ಅವರು ಆ ಹ್ಯಾಪಿನೆಸ್ನ ಶೇರ್ ಮಾಡ್ಕೊತಾ ಇದ್ರು. ಹಾಗೆ ಚಿಕ್ಕ ಮಕ್ಕಳು ತುಂಬಾ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಮಕ್ಕಳು ಡ್ಯಾನ್ಸ್ ಮಾಡೋದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಇದೊಂಥರ ಎಂಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಒಂದೇ ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ ಈ ಪ್ರೆಸ್ ಅವ್ರು ಅಂತ ಹೇಳ್ಬೋದು, ಜಾಗೃತಿ ಕಿರಣ ಅವರು. ಯಾಕಂದ್ರೆ ಮಕ್ಕಳಿಗೆಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ಮಾಡಿಸೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮೊಂದಿಗಿದ್ದಾರೆ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದು ಆಯಾ ಪಕ್ಷಗಳಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಬೇಕಾಗಿ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾರೆ. ಇಲ್ಲಿ ಇನ್ನೊಂದು ಡ್ಯಾನ್ಸ್ ಗ್ರೂಪ್ ಬರುತ್ತೆ. ಸೊ ನಾನು ಮ್ಯೂಸಿಕ್ ಚೇಂಜ್ ಮಾಡಿ ಪ್ಲೇ ಮಾಡ್ತೀನಿ ಡ್ಯಾನ್ಸ್ನೆಲ್ಲನು. ಯಾಕೆ ಅಂದ್ರೆ ಮತ್ತೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಸ್ವಲ್ಪ ಮ್ಯೂಸಿಕ್ ಚೇಂಜ್ ಆಗ್ಬೇಕಾಗತ್ತೆ. ಆಮೇಲೆ ಎಲ್ಲ ಕನ್ನಡ ಸಾಂಗ್ಸೇ, ಹಾಗೆ ಸಾಂಸ್ಕೃತಿಕ ಸಾಂಗ್ಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಮಕ್ಳ ಕೋಆರ್ಡಿನೇಷನು, ಆಮೇಲೆ ಒಂಥರ ತುಂಬಾ ಖುಷಿ ಸಿಗ್ತಾ ಇತ್ತು ಆ ರೀತಿ ಎಲ್ಲ ಶೋಸ್ ನೋಡ್ದಾಗೆಲ್ಲ. ಕನ್ನಡದ ಗೀತೆಗಳನ್ನ ಹುಡುಗಪ್ಪ ಹಾಗೆಯೇ ಅನುಮಯ ಸಂಘಟನೆಗಳು ಇವೇ ರೀತಿ ಮೇಲೆ ಒಂದೆರಡು ಗೀತೆಗಳನ್ನ ಪ್ರಸ್ತುತಪಡಿಸ್ತಾರೆ. ಅನಂತರದಲ್ಲಿ ಮತ್ತಷ್ಟು ನೃತ್ಯಗಳು ಹಾಗೆಯೇ ಜೀ ಕನ್ನಡ ಸರಿಗಮಪ ಖ್ಯಾತಿಯ ಸೀಸನ್ 16ರ ವಿನ್ನರ್ ಆಗಿರ್ತಕ್ಕಂಥ ಚನ್ನಪ್ಪ ಹುತ್ತಾರ್ ಅವರು ಹಾಗೆಯೇ ಸುಹಾನಾ ಸೈಯದ್ ಅವರು ಸಹ ಜೀ ಕನ್ನಡ ಸರಿಗಮಪ ಖ್ಯಾತಿಯ ಹಾಡುಗಾರರು. ಹಾಗೆಯೇ ಅನೇಕ ಹಾಡುಗಳಿಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹೊರಹೊಮ್ಮುವಂತಹ ಕಲಾವಿದರು. ಹಾಗೆಯೇ ಜ್ಞಾನೇಶ್ ಅವರು ಸಹ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾರೆ. ಎಲ್ಲ ಕಲಾವಿದರಿಂದ ಮತ್ತಷ್ಟು ಗೀತೆಗಳು ಮೂಡಿ ಬರುತ್ತಿದ್ದಾರೆ. ಅದಕ್ಕೂ ಮುಂಚೆ ನಮ್ಮೊಂದಿಗೆ ದೇಸಿ ಪದಗಳಿಗೆ, ಜಾನಪದ ಗೀತೆಗಳಿಗೆ, ತತ್ವ ಪದಗಳಿಗೆ ಧ್ವನಿ ಆಗ್ತಾ ಈ ವೇದಿಕೆಯನ್ನು ಅಲಂಕರಿಸಿಕೊಳ್ತಾರೆ. ಮತ್ತೊಮ್ಮೆ ಅನ್ವಯ ಅವರು ಹಾಗೆಯೇ ಹುಡುಗಪ್ಪ ಅವರು ಹಾಗೆಯೇ ಅವರ ತಂಡವನ್ನ ಪರಿಚಯಿಸುವಂತಹ ಪ್ರಯತ್ನಕ್ಕೆ ಅಣಿಯಾಗ್ತವೆ. ಹೇಮಂತ್ ಅವರ ಮಟ್ಟಿಗೆ ದೌರ್ಗಲ್ಲಿ ಜೊತೆಯಾಗಿದ್ದಾರೆ, ಹಾಗೆಯೇ ಕಾಂಗ್ರೆಸ್ ಮಟ್ಟಿಗೆ ಜೊತೆಯಾಗಿದ್ದಾರೆ. ಹಾಗೆಯೇ ಸುಂಕಪ್ಪ ಅವರು ಸಹಗಾಯನದಲ್ಲಿ, ಹಾಗೆಯೇ ಆನಂದ್ ಅವರು, ತಾಯಪ್ಪ ಅವರು, ಹಾಗೆಯೇ ರಮೇಶ್, ಹಾಗೆಯೇ ಏಸು ಅವರು ಎಲ್ಲರೂ ಸಹ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಎಲ್ಲ ಕಲಾವಿದರಿಂದ ಮೂಡಿ ಬರಲಿದೆ. ಮತ್ತೊಂದು ಸಾರಿ ಕಲಾವಿದರಿಗೆ ಜೋರಾದ ಚಪ್ಪಾಳೆಗಳ ಮುಖೇನ ಈ ಒಂದು ಹಾಡನ್ನು ಮಾಡ್ತಾರೆ. ಸಾಂಸ್ಕೃತಿಕ ಸಂಸ್ಥೆಯಲ್ಲಿ ಅನೇಕ ಕಲಾವಿದರು ತಮ್ಮ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗ್ತಾ ಕಲಾ ಪ್ರೌಢಿಮೆಯನ್ನು ಮೆರಲಿಕ್ಕೆ ಈ ವೇದಿಕೆ ನಮ್ಮೊಂದಿಗೆ ರಾಘವ ಕಲಾಮಂದಿರ, ಕಲಾಪೂರ್ಣ, ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂತಹ ಬಳ್ಳಾರಿ ರಾಘವರು ಅವರ ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ರಾಘವ ಕಲಾಮಂದಿರದಲ್ಲಿ ನಾವು ನೀವೆಲ್ಲರೂ ಸಹ ಇಲ್ಲಿ ಸಮಾಗಮಗೊಂಡಿರುವಂಥದ್ದು. ಈ ರಾಘವ ಕಲಾಮಂದಿರದಲ್ಲಿ ನಮ್ಮೊಂದಿಗೆ ಅನೇಕ ಕಲಾವಿದರುಗಳು ಈಗಾಗಲೇ ದೇಸಿ ಪದಗಳ ಮುಖೇನ ತಮ್ಮ ಹಾಡುಗಾರಿಕೆಯನ್ನ ಪ್ರಸ್ತುತಪಡಿಸಿದಂತಹ ಅನುಮಯ ಮತ್ತು ಹುಡುಗಪ್ಪ ಸಂಗಡಿಗರು, ಹಾಗೆ ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ ಆಗಿರ್ಬೋದು. ಆ ನಂತರದಲ್ಲಿ ಚನ್ನಪ್ಪ ಹುತ್ತಾರ್ ಅವರು, ಹಾಗೆಯೇ ಸುಹಾನಾ ಸೈಯದ್ ಅವರು, ಹಾಗೆಯೇ ಜ್ಞಾನೇಶ್ ಅವರ ಮಟ್ಟಿಗೆ ಹಲವಾರು ಗೀತೆಗಳನ್ನ ಪ್ರಸ್ತುತಪಡಿಸ್ತಾರೆ. ಅದಕ್ಕೆ ಮುಂಚೆ ಮತ್ತೊಂದು ನೃತ್ಯ ನಮ್ಮೊಂದಿಗೆ ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ ವತಿಯಿಂದ ಮೂಡಿ ಬರಲಿಕ್ಕಿದೆ.
ಮೊದಲಿನ ಒಂದ್ಸರಿ ಮತ್ತೊಂದ್ಸರಿ ಪ್ರೀತಿಯ ಚಪ್ಪಾಳೆಗಳಿಗೆ ಸ್ವಾಗತಿಸಿ ಈ ಒಂದು ನೃತ್ಯವನ್ನು. ಕನ್ನಡದ ಗೀತೆಗಳಿಗೆ ತಮ್ಮ ಧ್ವನಿಯ ಮುಖೇನ ಅನೇಕ ಹಾಡುಗಳಿಗೆ ಕೊರಳಾಗಲಿದ್ದಾರೆ. ಹಾಗಾಗಿ ತಡ ಮಾಡೋದು ಬೇಡ, ಸಾಕಷ್ಟು ಸಮಯದಿಂದ ತಮ್ಮೆಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ. ಯಾರು ಯಾವ ಹಾಡು ಹಾಡ್ತಾರೆ ಅನ್ನೋದು ಒಟ್ಟಾಗಿ ಒಂದ್ಸಾರಿ ನಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಈ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಜಾಗೃತಿ ಕಿರಣ ಕನ್ನಡದ ನಿರ್ಭೀತ ಪಾಕ್ಷಿಕ ಪತ್ರಿಕೆಯ ನಮ್ಮೊಂದಿಗೆ 11ನೇ ಸಂಭ್ರಮ, 11 ವಸಂತಗಳನ್ನ ಪೂರೈಸಿ ಇದೀಗ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಅಣಿಯಾಗ್ತಕ್ಕಂಥ ಈ ಸಂಚೆ ಸಾಂಸ್ಕೃತಿಕ ಸಂಚೆಯಾಗಿ ಈ ಸಂಚೆಯಲ್ಲಿ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ವೇದಿಕೆ ಸಾಕ್ಷಿಯಾಗಿದ್ದು, ಇದೀಗ ನಮ್ಮೊಂದಿಗೆ ಈ ಸಂಚೆಯಲ್ಲಿ ಮತ್ತಷ್ಟು ಸಂಗೀತದ ಲಹರಿಯ ಮುಖೇನ ಈ ಕಾರ್ಯಕ್ರಮದ ಮೆರಗನ್ನ ಸೊಬಗನ್ನ ಹೆಚ್ಚಿಸುವುದಕ್ಕೆ ನಮ್ಮೊಂದಿಗೆ ಜಿ ಕನ್ನಡ ಸರಿಗಮಪ ಖ್ಯಾತಿಯ ಕಲಾವಿದರಾಗಿರ್ತಕ್ಕಂಥ ಚನ್ನಪ್ಪ ಹುತಾರ್ ಅವರು, ಹಾಗೆಯೇ ಸುಹಾನ ಸೈಯದ್ ಅವರು, ಹಾಗೆಯೇ ಕುಮಾರ್ ಜ್ಞಾನೇಶ್ ಅವರ ಮಟ್ಟಿಗೆ ಈ ವೇದಿಕೆಯನ್ನ ಅಲಂಕರಿಸಿಕೊಳ್ತಾರೆ. ಭರಪೂರ ಸುಗ್ಗಿ ಅಂತ ಕನ್ನಡದ ಗೀತೆಗಳಿಗೆ ಧ್ವನಿಯಾಗಲಿಕ್ಕಿದ್ದಾರೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಈ ವೇದಿಕೆ ಮೇಲೆ ಚನ್ನಪ್ಪ ಹುತಾರ್ ಅವರು, ಜಿ ಕನ್ನಡ ಸರಿಗಮಪ ಖ್ಯಾತಿಯ ರಿಯಾಲಿಟಿ ಶೋ ವಿನ್ನರ್ ನಮ್ಮೊಂದಿಗೆ, ಹಾಗೆಯೇ ಕನ್ನಡದ ಅನೇಕ ಪ್ಲೇಬ್ಯಾಕ್ ಸಿಂಗರ್ ಆಗಿ, ಹಿನ್ನೆಲೆ ಗಾಯಕರಾಗಿ ಹಲವಾರು ಚಲನಚಿತ್ರಗಳಿಗೆ ಗಾಯಕರಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬ ಕಲಾವಿದರು ಸೋಷಿಯಲ್ ಮೀಡಿಯಾ ಮುಖೇನ ತಮ್ಮ ಧ್ವನಿಯ ನಿನಾದವನ್ನ ಹೊಮ್ಮಿಸ್ತಾ, ಅವರ ಸಿಗ್ನೇಚರ್ ಸಾಂಗ್ ಯಾವ್ದು ಹೇಳಿ? ನೀನೇ ರಾಮ ನೀನೇ ಶ್ಯಾಮ. ಹೊಡಿದ ಚಪ್ಪಾಳೆ, ಜೋರಾದ ಚಪ್ಪಾಳೆ ಸ್ವಾಗತಿಸಿ ಸುಹಾನ ಸೈಯದ್ ಅವರ ಮಟ್ಟಿಗೆ ಈ ವೇದಿಕೆ ಮೇಲೆ. ಹಾಗೆಯೇ ಶಿಶು ತಾನ್ಸೇನ್ ಅಂದ್ರೆ ಖ್ಯಾತರಾಗಿರ್ತಕ್ಕಂಥವರು, ನಮ್ಮ ಬಳ್ಳಾರಿಯ ಪ್ರತಿಭೆ, ಇಡೀ ನಾಡಿನಾದ್ಯಂತ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಅನೇಕ ಅವರ ಧ್ವನಿಯ ಮುಖೇನ, ಸಂಗೀತದ ಜ್ಞಾನದ ಮುಖೇನ ಮನೆ ಮಾತಾಗಿರ್ತಕ್ಕಂಥ ಯುವ ಕಲಾವಿದ, ಪುಟಾಣಿಯಿಂದ ಯುವ ಕಲಾವಿದನಾಗಿದ್ದಾನೆ. ಹಾಗಾಗಿ ಕುಮಾರ್ ಜ್ಞಾನೇಶನ್ಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಮಾಡಿಕೊಳ್ಳೋಣ. ಒಟ್ಟಿಗೆ ಇದೀಗ ನಮ್ಮೊಟ್ಟಿಗೆ ಯಾರು ಯಾವ ಹಾಡನ್ನ ಪ್ರಸ್ತುತಪಡಿಸುತ್ತಾರೆ ನಮ್ಮೊಟ್ಟಿಗೆ ಈ ವೇದಿಕೆ ಮೇಲೆ ನೋಡೋಣ. ಸುದ್ದಿ ಮಾಧ್ಯಮದಲ್ಲಿ 11 ವರ್ಷಗಳ ಕಾಲ ತನ್ನದಾದಂತಹ ಛಾಪನ್ನ ಮೂಡಿಸುವಂಥದ್ದು ಯಾಲ್ಟಿ ವಲಿಭಾಷಾ ಅವರು ಮಾಲೀಕರು ಹಾಗೆಯೇ ಸಂಪಾದಕರಾಗಿ ಇಡೀ ನಾಡಿನಾದ್ಯಂತ ನಿರ್ಭೀತ ಕನ್ನಡ ಪಾಕ್ಷಿಕ ಪತ್ರಿಕೆಯಾಗಿ ಹೊರಹೊಮ್ಮದಂತಹ ಜಾಗೃತಿ ಕಿರಣ ಇನ್ನೂ ನಮ್ಮೊಟ್ಟಿಗೆ ಮತ್ತಷ್ಟು ಸುದ್ದಿಗಳನ್ನು ನೀಡ್ತಾ, ಮತ್ತಷ್ಟು ತನಿಖಾ ವರದಿಗಳನ್ನು ನೀಡ್ತಾ ಈ ನಾಡಿಗೆ ತನ್ನದೇ ಆದಂತಹ ಸೇವೆಯನ್ನು ಕೈಲಿಕ್ಕೆ ಈ ಕಾರ್ಯಕ್ರಮ ನಾಂದಿ ಹಾಡ್ತಾ ಇದೆ. ಹಾಗಾಗಿ 11ನೇ ಸಂಭ್ರಮಕ್ಕೆ ನಾವು ನೀವೆಲ್ಲರೂ ಸಹ ಜೊತೆ ಆಗ್ತಾ ಇದ್ದೇವೆ. ಒಟ್ಟಿಯೂ ನಮ್ಮೊಂದಿಗೆ ಜಿ ಕನ್ನಡ ಸರಿಗಮಪ ಖ್ಯಾತಿಯ ರಿಯಾಲಿಟಿ ಶೋ ಸಿಂಗರ್ಸ್ ನಮ್ಮೊಂದಿಗೆ ಹಲವಾರು ಕನ್ನಡದ ಗೀತೆಗಳಿಗೆ ಈ ವೇದಿಕೆಯಲ್ಲಿ ತಮ್ಮ ಧ್ವನಿಯ ಮುಖೇನ ತಮ್ಮೆಲ್ಲರಿಗೂ ಸಂಗೀತದ ರಸದೌತಣವನ್ನು ಉಣಪಡಿಸಲಿಕ್ಕಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ಸೂಪರ್ ಇದ್ದೀರಾ? ಕಳೆದ ವರ್ಷ ಕೂಡ ನಾನು ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ, ನೆನಪಿದೆ ಅಂದ್ಕೊಳ್ತೀನಿ ಬಹಳಷ್ಟು ಜನಕ್ಕೆ. ಯಾರೆಲ್ಲ ಇದ್ರಿ ಕಳೆದ ವರ್ಷ ಇಲ್ಲಿ ಸೇಮ್ ಕಾರ್ಯಕ್ರಮದಲ್ಲಿ? ನಾವೆಲ್ಲ ಒಟ್ಟಿಗೆ ಸೇರಿ ದಶಮಾನೋತ್ಸವ ಆಚರಿಸಿದ್ವಿ. ಸೊ ಇವತ್ತು 11ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಮತ್ತೆ ನಾನು ಇವತ್ತು ಬಂದಿದ್ದೀವಿ. ಸೊ ಇಡೀ ತಂಡಕ್ಕೆ, ಸ್ಪೆಷಲಿ ನಮ್ಮ ವಲಿ ಭಾಷಾ ಸರ್ ಅವ್ರಿಗೆ
ಈ ಜಾಗೃತಿ ಕಿರಣ ಪತ್ರಿಕೆ ಹೀಗೆ ಶತಮಾನೋತ್ಸವವನ್ನು ಆಚರಿಸ್ಲಿ ಅಲ್ವಾ. ಅವತ್ತು ನಾವೆಲ್ಲರೂ ಇದ್ರೆ ನಾವು ಅವತ್ತು ಬರ್ತೀವಿ ಶತಮಾನೋತ್ಸವ ಆಚರಿಸೋಕೆ, ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಲ್ವಾ. ಹಾಗೆ ಇವ್ರು 3 ಜನ ಬಂದು ಈ ಕನ್ನಡ ಮಣ್ಣನ್ನು ಮರಿಬೇಡ ಅಂತ ಸಾಂಗ್ ಹಾಡ್ತಾರೆ, ಕನ್ನಡ ಸಾಂಗು ಅಂಬರೀಷ್ ಅವ್ರದ್ದು. ಹಾಗೆ ನಮ್ಮನ್ನ ಕೂಡ ತುಂಬ ಮೋಟಿವೇಟ್ ಮಾಡ್ತಾರೆ ಹಾಡೋದಕ್ಕೆ ಅವ್ರ ಜೊತೆನೇ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಇದೊಂದು ಕನ್ನಡ ರಿಲೇಟೆಡ್, ಹಾಗೆ ಹೆಣ್ಣನ್ನು ಹೇಗೆ ಗೌರವಿಸೋದು ಅಂತ ಈ ಸಾಂಗಲ್ಲಿದೆ ನೀಟಾಗಿ. ಸೊ ಆ ಸಾಂಗ್ನ ಹಾಡ್ತಾರೆ. ನಾವು ಕೂಡ ಅವ್ರ ಜೊತೆನೇ ಕೋರಸ್ ಕೊಟ್ವಿ. ಅವ್ರು ನಮ್ಮನ್ನು ಎಂಕರೇಜ್ ಮಾಡ್ತಾಯಿದ್ರು, ನೀವು ಕೂಡ ನಮ್ಮ ಜೊತೆ ಹಾಡಿ ಅಂತ. ಆ 3 ಜನ ಸೇರಿ ತುಂಬ ಅಂದರೆ ತುಂಬ ನೀಟಾಗಿ ಹಾಡ್ತಾರೆ ಈ ಸಾಂಗ್ನ. ಒಂಥರ ಎಲ್ಲರಿಗೂ ಜೋಶ್ ಬಂದುಬಿಡುತ್ತೆ ಇದ್ದಕ್ಕಿದ್ದಾಗೆ ಎಲ್ಲರೂ. ಮತ್ತು ವಿಜಲ್ಸು, ಕ್ಲ್ಯಾಪ್ಸು ಫುಲ್ ಅಂದರೆ ಫುಲ್ ಚೆನ್ನಾಗಿತ್ತು ಈ 3 ಜನ ಹಾಡೋದಕ್ಕೆ. ಹಾಡೋದು ನೋಡಿದ್ರೆ ಆ್ಯಕ್ಚುಲಿ ಲೈವಾಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಈ ಸಾಂಗ್ನ ಈ ವಿಡಿಯೋದಲ್ಲಿ ಹಾಕ್ತಾಯಿಲ್ಲ, ಯಾಕೆಂದರೆ ಮತ್ತೆ ಕಾಪಿರೈಟ್ ಇಶ್ಯೂ ಆಗ್ತಾಯಿದೆ. ಸೊ ಇದನ್ನು ಎಡಿಟ್ ಮಾಡಬೇಕಾಗಿದೆ ಈ ಸಾಂಗ್ ಮಾತ್ರ. ಬಟ್ ಅವ್ರು ಹಾಡಿದ್ದು ಮಾತ್ರ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಂತ ತುಂಬ ಚೆನ್ನಾಗಿತ್ತು ಸಾಂಗ್ ಮಾತ್ರ. ಹಾಗೆ ಇವ್ರು 3 ಜನರು ವಾಯ್ಸಲ್ಲಿ ಒಂಥರ ಮ್ಯಾಜಿಕ್ ಇದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅವ್ರ ಜೊತೆನೇ ಕೂಡ ಸ್ವಲ್ಪ ಹೊತ್ತು ಕೋರಸ್ ಕೂಡ ಹಾಡ್ತಾ ಇದ್ವಿ. ತುಂಬ ಇಷ್ಟ ಆಯಿತು ಸಾಂಗ್ ಮಾತ್ರ. ಜ್ಞಾನೇಶಿಂದ ರಸೋಲ ಹಾಡಿನ ಮಟ್ಟಿಗೆ ಹಾಡಲಿಕ್ಕಿದ್ದಾನೆ, ಕನ್ನಡದ ಚಲನಚಿತ್ರ ಗೀತೆಗೆ ಧನ್ಯಾಗಲಿಕ್ಕಿದ್ದಾನೆ. ಹಾಗಾಗಿ ಜ್ಞಾನೇಶ್ ಬಳ್ಳಾರಿಯ ಪ್ರತಿಭೆ, ಇಡೀ ನಾಡಿನಾದ್ಯಂತ ಸಂಗೀತದ ಶುಭೆಯನ್ನು ಹರಿಸೋದು ಒಂದು ಭಕ್ತಿ ಗೀತೆಗೆ ಇದೀಗ ಕುಮಾರ್ ಜ್ಞಾನೇಶ್ ಜೊತೆ ಆಗ್ತಾ ಇದ್ದಾರೆ. ನಾನು ಯಾವಾಗಲೂ ಕೇಳ್ತಾ ಇದ್ದೀನಿ, ಚಪ್ಪಾಳೆಗಳು ಹೊಡಿಲೇಬೇಕು, ಚಪ್ಪಾಳೆಗಳು ಹೊಡಿತಾ ಇದ್ರೆ ಕಲಾವಿದರು ಭರಪೂರ ಶಕ್ತಿ ಅಂತ ನಮಗೆ ಕಲಾ ನೈಪುಣ್ಯತೆಗೆ ಈ ವೇದಿಕೆ ಗೊತ್ತಾಗುತ್ತಿದೆ. ಹಾಗೆ ಈ ಜ್ಞಾನೇಶ್ ಅಂದರೆ ಕುಮಾರ್ ಜ್ಞಾನೇಶ್ ಅವರು ಬಳ್ಳಾರಿಯವರು ಅಂತ ಮೂಲತಃ. ನನಗೆ ಗೊತ್ತೇ ಇರಲಿಲ್ಲ, ಫಸ್ಟ್ ಟೈಮ್ ಗೊತ್ತಾಗಿದ್ದು. ಹಾಗೆ ಇವರು ಒಂದು ದೇವ್ರ ಸಾಂಗ್ ಹಾಡ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಹಾದೇವಂದು. ಧನ್ಯವಾದಗಳು ಕುಮಾರ್ ಜ್ಞಾನೇಶ್ ಅವರಿಗೆ. ಹಾಗೆ ಇದೀಗ ಮತ್ತೊಂದು ಗೀತೆಯನ್ನ ನಮಗೆ ಸುಹಾನ ಸೈಯದ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ. ನಮ್ಮೆಲ್ಲರೂ ಜೋರಾದ ಚಪ್ಪಾಳೆಗೆ ಇರಲಿ, ಜೋರಾದ ಚಪ್ಪಾಳೆಗಳಿಗೆ ಬರಮಾಡಿ ಈ ಒಂದು ಹಾಡನ್ನ ಸುಹಾನ ಸೈಯದ್ ಅವರು. ಇನ್ನು ಸುಹಾನ ಸೈಯದ್ ಅವ್ರು ಬಂದು ಒಂದು ನೀನೇ ರಾಮ ನೀನೇ ಶ್ಯಾಮ ಅಂತ ಒಂದು ಸಾಂಗ್ ಹಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರ ಒಂದು ಇಷ್ಟವಾದ ಸಾಂಗ್ ಅಂತ ಸುಹಾನ ಸೈಯದ್ ಅವ್ರಿಗೆ. ಸೊ ಹಾಗೆ ನನಗೂ ಕೂಡ ತುಂಬಾನೇ ಇಷ್ಟ ಆಯಿತು. ನನಗೆ ಗೊತ್ತಿರಲಿಲ್ಲ ಇದೊಂದು ಮೂವಿ ಸಾಂಗ್ ಅಂತ. ಒಂಥರ ಎಮೋಷ್ನಲ್ ಫೀಲ್ ಆಯಿತು ಆ ಸಾಂಗ್ ಕೇಳ್ಬಿಟ್ಟು. ಒಂಥರ ಕಣ್ಣಲ್ಲಿ ನೀರು ಕೂಡ ಬಂದಂಗಾಯಿತು, ಯಾಕೆಂದರೆ ನಾನು ಕೂಡ ರಾಮನ ಭಕ್ತನೇ. ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಆಮೇಲೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಇದೊಂದು ಮೂವಿ ಸಾಂಗ್ ಉಪೇಂದ್ರ ಮತ್ತು ಸುದೀಪ್ ಅವರು ಆ್ಯಕ್ಟ್ ಮಾಡಿದಂಥ ಮೂವಿ ಆಗಿದೆ ಇದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ನಾವು ಕೂಡ ಕೋರಸ್ ಹಾಕಿದ್ವಿ. ಸೊ ನಿಮಗೆ ಈ ರೀತಿ ಯಾರ್ಯಾರಿಗೆ ಈ ಸಾಂಗ್ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ. ಒಂಥರ ತುಂಬ ಡಿವೈನ್ ಆಗಿ ಎಮೋಷ್ನಲ್ ಆಗಿತ್ತು ಸಾಂಗಲ್ಲಿ. ನನಗೆ ಎಷ್ಟು ಮೀನಿಂಗ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಓದಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಆದ್ರೂ ಈ ಸಾಂಗ್ ಬಗ್ಗೆನೂ ಇದೆ, ಈ ಸಾಂಗ್ ಈ ಮೂವಿಯಲ್ಲಿದೆ ಅಂತ ಕೂಡ. ಇನ್ನೊಂದ್ಸಲ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು, ಒಂದ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಆಡೋದಾ. ಈ ಕಡೆ ಇಬ್ರು ಮುಂದ್ಗಡೆ ಇದ್ದಂದ್ರೆ ಸೌಂಡೇ ಬರ್ತಾ ಇಲ್ಲ, ಹಿಂದಿಂದ ಮಾತ್ರ ಒಂದಿಷ್ಟು ವಾಲ್ಯೂಮ್ ಬಂದ್ರೆ. ಒನ್ ಮೋರ್ ಟೈಮ್ ಆಯ್ತಾ? ಮುಕುಂದ ಮುರಾರಿ ಮುಕುಂದ ಥ್ಯಾಂಕ್ ಯು.
ಸಾಂಗ್ ಇದು. ಈ ಹಾಡಿನ ಮುಖೇನ ಮನೆ ಮಾತಾಡಿರ್ತಕ್ಕಂಥ ಕಲಾವಿದೆ ಸುಹಾನ ಸೈಯದ್ ಅವರಿಗೆ ಮತ್ತೊಂದ್ಸರಿ ಚಪ್ಪಾಳೆ ಕೇಳ್ತಾ ಇರ್ತೀನಿ. ಚಪ್ಪಾಳೆಗಳೊಂದಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದೀಗ ನಮ್ಮೊಂದಿಗೆ ಮತ್ತೊಂದು ಗೀತೆಯನ್ನ ಜಿ ಕನ್ನಡ ಸರಿಗಮಪ ಖ್ಯಾತಿಯ 2016ರಲ್ಲಿ ಜಿ ಕನ್ನಡದ ರಿಯಾಲಿಟಿ ಶೋ ಆಗಿರ್ತಕ್ಕಂಥ ಸರಿಗಮಪದ ಭಿನ್ನವಾಗಿ ಹೊರಹೊಮ್ಮಂತ ಉತ್ತರ ಕರ್ನಾಟಕದ ಪ್ರತಿಭೆ ಚೆನ್ನಪ್ಪ ಮುದ್ದಾರ್ ಅವರ ಕಡೆಯಿಂದ ಮತ್ತೊಂದು ಹಾಡು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿಕ್ಕಿದೆ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಸ್ವಾಗತಿಸಿ ಈ ಒಂದು ಹಾಡನ್ನ ಉತ್ತರ ಕರ್ನಾಟಕದ ಗಂಡು ಧ್ವನಿ ಚೆನ್ನಪ್ಪ. ಸಾಂಗ್ ಆಗ್ಬಿಡ್ತೀನಿ. ಆಮೇಲೆ ಸಂದೀಪ್ ಸರ್ದು, ಯಶ್ ಮತ್ತು ಅಪ್ಪು ಸರ್ ಎಲ್ಲರೂ ಹಾಡ್ತೀನಿ. ಯಾಕಂದ್ರೆ ನಾನೇ ಬಿಗ್ ಬಾಸ್ ಅದರಲ್ಲೂ ಓದಿ ಖುಷಿ ಆಗುತ್ತೆ. ಆಗ್ತಾ ಇರೋದು ಜನಸಂಖ್ಯೆ ಕಮ್ಮಿ ಇದ್ರು ಕೂಡ ಒಂದು 5,000 ಜನ ಕೂಡ ಜೋಶ್ ನಮ್ಗೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಹುಡುಗ ಒಂದು ರೊಮ್ಯಾಂಟಿಕ್ ಸಾಂಗ್ ಈಗ ನಮ್ಮೊಳಗೆ ಚೆನ್ನಪ್ಪ ಅವರು ಡಿ ಬಾಸ್ ಕರೆತಂದ್ರು. ಆದ್ರೆ ನಮ್ಮ ಕುಮಾರ್ ಜ್ಞಾನೇಶ್ ಇದೀಗ ಶಂಕರ್ನಾಗ್ ಅವ್ರನ್ನ ವೇದಿಕೆ ಮೇಲೆ ಕರೆತರುವಂತಹ ಪ್ರಯತ್ನಕ್ಕೆ ಅಣೆ ಆಗ್ತಾನೆ. ಗೀತಾಂಜಲಿ ಚಿತ್ರದ ಹಾಡಿಗೆ ಧ್ವನಿಯಾಗ್ತಾನೆ ಕುಮಾರ್ ಜ್ಞಾನೇಶ್ ನಮ್ಮೊಂದಿಗೆ. ನಮ್ಮ ಮಾನವ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಹನುಮಂತಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಪ್ರೀತಿಯ ಸ್ವಾಗತ ಈ ಸಮಾರಂಭಕ್ಕೆ. ಓಕೆ, ಒಟ್ಟಿಯೂ ಕುಮಾರ್ ಜ್ಞಾನೇಶ್ವರ ಕೂಲರ್ ಹಾಕಿದ್ರು ಸ್ವಲ್ಪ ಒಂದೊಂದು ಮಾಡಕ್ಕೆ ಶಕೆ ಜಾಸ್ತಿ. ಮೊದಲಿನ ಒಂದ್ಸರಿ ಪ್ರೀತಿಯ ಚಪ್ಪಾಳೆಗಳು ಸ್ವಾಗತಿಸಿ ವಿಶ್ವ ಟ್ರಾನ್ಸ್ಫರ್ ಎಂದೇ ಖ್ಯಾತರಾಗಿರ್ತಕ್ಕಂಥ ಬಳ್ಳಾರಿಯ ಪ್ರತಿಭೆ ಕುಮಾರ್ ಜ್ಞಾನೇಶ್ ಇದೀಗ ನಮ್ಮೊಂದಿಗೆ ಗೀತಾಂಜಲಿ ಹಾಡನ್ನ ಚಿತ್ರದ ಹಾಡನ್ನು ನಮ್ಮೊಂದಿಗೆ ವೇದಿಕೆ ಮೇಲೆ ಹೊತ್ತು ತಮ್ಮ ಧ್ವನಿಯ ಮೂರ್ತಿಯನ್ನ ಶಂಕರ್ನಾಗ್ ಅವರನ್ನ ಸ್ಮರಿಸುವಂತಹ ಪ್ರಯತ್ನಕ್ಕೆ ಅಣಿಯಾಗ್ತಾನೆ. ಇವತ್ತು ಕುಮಾರ್ ಜ್ಞಾನೇಶ್. ಹಾಗೆ ಇವರು ಗೀತಾಂಜಲಿ ಸಾಂಗ್ ಹಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಫೇವ್ರೇಟ್ ಆಗಿರೋ ಹಾಡು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಇನ್ನು ಶಂಕರ್ನಾಗ್ ಫ್ಯಾನ್ಸ್ ತುಂಬ ಜನ ಇದ್ದರು. ಇನ್ನು ಅವರೆಲ್ಲರೂ ಫುಲ್ ಚೀರಾಡ್ತಾಯಿದ್ರು. ಶಂಕರ್ನಾಗ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ, ನನಗೂ ಕೂಡ ತುಂಬ ಫೇವ್ರೇಟು. ಇನ್ನು ಆ ಸಾಂಗ್ ಹಾಡೋದ್ರಿಂದ ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು. ಫುಲ್ ಜೋಶೇ ಬಂದುಬಿಡ್ತು. ಹಾಗೆ ಅವ್ರ ಜೊತೆ ಕೂಡ ನಾವು ಸ್ವಲ್ಪ ಹೊತ್ತು ಹಾಡಿದ್ವಿ. ಇನ್ನು ಅವ್ರದ್ದು ಸಾಂಗ್ ಎಲ್ಲ ಆದ ತಕ್ಷಣ ಮತ್ತೆ ಇನ್ನೊಂದು ಡ್ಯಾನ್ಸ್ ಗ್ರೂಪ್ ಬರುತ್ತೆ. ಇವರು ಸ್ವಲ್ಪ ಜನ ಆಡ್ತಾಯಿದ್ರು. ಬಟ್ ಈಗ ಎಲ್ಲರೂ ಒಟ್ಟಿಗೆ ಬಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಇದು ಕೂಡ ಒಂಥರ ಕನ್ನಡ ಸಾಂಗ್ಗೆ ಹಾಗೆ ಸಾಂಸ್ಕೃತಿಕ ಸಾಂಗ್ ಅಂತಲೇ ಹೇಳ್ಬೋದು. ಈ ಮಕ್ಕಳೆಲ್ಲ ತುಂಬ ಅಂದರೆ ತುಂಬ ಕ್ಯೂಟಾಗಿ ಮಾಡ್ತಾಯಿದ್ರು. ಮತ್ತೊಂದ್ಸಾರಿ ಚಪ್ಪಾಳೆಗಳು ಎಲ್ಲರ ಚಪ್ಪಾಳೆಗಳಿಗೆ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದೀಗ ನಮ್ಮ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳು ನಮ್ಮೊಟ್ಟಿಗೆ ಜೊತೆ ಆಗ್ತಿದ್ದಾರೆ. ಇದಕ್ಕೆ ತಾನೇ ಜೊತೆ ಆಗಿರ್ತಕ್ಕಂಥ ಬಳ್ಳಾರಿಯ ಮಾಜಿ ಮೇಯರ್ ಆಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಸುಬ್ರಾಡ್ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಅವರ ಮಟ್ಟಿಗೆ ಕ್ಷಣಗಣನೆ ಈ ಕಾರ್ಯಕ್ರಮದಲ್ಲಿ ಜೊತೆ ಆಗಲಿಕ್ಕಿದ್ದಾರೆ. ಅವರು ಆಗಮಿಸಿದ ನಂತರ ವೇದಿಕೆ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಮತ್ತೊಂದು ನೃತ್ಯ ಗುರು ಡ್ಯಾನ್ಸ್ ಸ್ಟುಡಿಯೋ ನಮ್ಮೊಂದಿಗೆ ಗುರು ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಒಂದು ನೃತ್ಯ ಇದೀಗ ವೇದಿಕೆಯನ್ನ ಅಲಂಕರಿಸಿಕೊಳ್ಳುತ್ತೆ ನಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ. ಸೊ ಹಾಗೆ ಈ ಗುರು ಡ್ಯಾನ್ಸ್ ಸ್ಟುಡಿಯೋ
ಹುಡುಗ ಇದ್ದಾನಲ್ವ, ಇವನು ನಮ್ಮ ತಮ್ಮನ ಕ್ಲೋಸ್ ಫ್ರೆಂಡು. ಹಾಗೆ ನಮ್ಮ ಫ್ಯಾಮಿಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ತುಂಬ ಹೆಲ್ಪ್ ಮಾಡ್ತಾನೆ, ತುಂಬ ಒಳ್ಳೆಯ ಹುಡುಗ. ಸೊ ಅವ್ನ ಡ್ಯಾನ್ಸ್ ಇನ್ನು ಭರತ್ ರೆಡ್ಡಿ ಸರ್ ಬಂದಮೇಲೆ ಮಾಡೋಣ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ರು. ಹಾಗೆ ಜಾನಪದ ಗೀತೆಯವರು ಮತ್ತೆ ಇನ್ನೊಂದು ಸಲ ಗೀತೆ ಹಾಡೋದಕ್ಕೆ ಬರ್ತಾರೆ ಸ್ಟೇಜ್ ಮೇಲೆ. ಕ್ಷಣಗಳಲ್ಲಿ ಒಂದು ಹಾಡನ್ನು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಅನುಮಯ ಮತ್ತು ಸಂಘಟಕರು ಹಾಗೆ ಹುಡುಗ ರಾಜೇಂದ್ರ ಶ್ರೀ ಕರ್ನಾಟಕ ಉಪಾಧ್ಯಾಯ ರಿಯಾಲಿಟಿ ಶೋದ ಹೆಸರಾಂತ ಗಾಯಕರಾಗಿರ್ತಕ್ಕಂತಹ ಚನ್ನಪ್ಪ ಹುಟ್ಟಾದವರು ಹಾಗೆ ಸುಮಂದ್ರ ಸೈಯದ್ ಹಾಗೆ ಕುಮಾರ್ ಜ್ಞಾನೇಶ್ವರಿಂದ ಒಂದು ಹಾಡು, ಅದಾದ ನಂತರ ವೇದಿಕೆ ಮೇಲೆ ಮಾನ್ಯ ಶಾಸಕರನ್ನ ಬರಮಾಡ್ಕೊಳ್ತದೆ. ಇನ್ನಿತರ ಗಣ್ಯರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಗಮನಿಸಲಿದ್ದೇವೆ. ಹಾಗೆ ನಾರ ಭರತ್ ರೆಡ್ಡಿ ಸರ್ ಅವ್ರು ಕೂಡ ಬರ್ತಾರೆ. ಇವರು ಬಳ್ಳಾರಿ MLA ಅವರು ಪ್ರೋಗ್ರಾಮ್ಗೆ ಬಂದಿರ್ತಾರೆ. ಸೊ ಅವ್ರು ಬಂದ ತಕ್ಷಣನೇ ಗುರು ಡ್ಯಾನ್ಸ್ ಅವ್ರು ಪೋಸ್ಟ್ಪೋನ್ ಮಾಡಿದ್ವಲ್ವಾ ಡಾನ್ಸ್ನ, ಸೊ ಅವ್ರು ಡ್ಯಾನ್ಸ್ನ ಫಸ್ಟ್ ಪ್ರೆಸೆಂಟ್ ಮಾಡ್ತಾರೆ. ನೋಡ್ತಿರ್ಬೋದು ಇಲ್ಲಿ ಫುಲ್ ಸಾಕಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ರು. ಇಲ್ಲಿ ನಾನು MLA ಸರ್ ಅವರ ಬಾಡಿ ಗಾರ್ಡ್ಸ್ನ ತೋರಿಸ್ತಾ ಇದ್ದೆ ನಮ್ಮಮ್ಮಗೆ. ಸೊ ಇನ್ನು ನೆಕ್ಸ್ಟ್ ಗುರು ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಒಂದು ಡ್ಯಾನ್ಸ್ ಮಾಡ್ತಿದಾರಲ್ವಾ, ಆ ಡ್ಯಾನ್ಸ್ ಅಲ್ಲಿ ಕೂಡ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಕೂಡ ಇದ್ದಾಳೆ. ನನ್ಗಂತೂ ಕೇಳಿ ತುಂಬಾ ಆಶ್ಚರ್ಯ ಆಯ್ತು, ಆ ಮಗು ಸ್ಟೇಜ್ ಮೇಲೆ ಇದೆ ಅಂತ. ತುಂಬಾ ಚಿಕ್ಕ ಹುಡುಗಿ, ಹಾಗೆ ನಮ್ ತಕ್ಷಣ ಏಜ್ ಗ್ರೂಪ್ ಹುಡುಗಿ ಸೇಮ್. ಸೊ ನಮ್ ತಕ್ಷಣ್ಗೆ ಸೇಮ್ ಏಜ್ ಗ್ರೂಪ್ ಹುಡುಗಿ. ಹಾಗೆ ಸ್ಟೇಜ್ ಫಿಯರ್ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು ಅವ್ರ ಮಮ್ಮಿ ಡ್ಯಾಡಿ. ಅವ್ರು ಕೂಡ ಸಿಕ್ಕಿದ್ರು, ತುಂಬಾ ದಿನ ಆಗಿತ್ತು ಅವ್ರನ್ನೆಲ್ಲ ಮೀಟ್ ಆಗಿ. ಸೊ ಇದು ಕೂಡ ಒಂದು ಸಾಂಸ್ಕೃತಿಕ ಗೀತೆ, ಕಾವೇರಿ ಸಿನಿಮಾ ಹಾಡು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಚಿಕ್ಕ ಮಕ್ಳೆಲ್ಲ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಲೆಂದಿ ಆಗುತ್ತೆ. ಇನ್ನು ಮಿಕ್ಕಿದ ಬ್ಲಾಗ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಈ ಬ್ಲಾಗ್ ಬಂದು ಪಾರ್ಟ್ 1 ಆಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಾಗಿದೆ ಅಂತ, ನನಗೂ ಖುಷಿ ಆಗುತ್ತೆ. So thank you for watching. See you in the next video.